ಎಲ್ಲರಿಗೂ ನಮಸ್ತೆ. ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೊನೆಯ ವಾರ ತಲುಪಿದೆ. ರಾಶಿಕಾ ಶೆಟ್ಟಿ ನಿನ್ನೆ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಈಗ ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, ಕಾವ್ಯ, ಧನುಷ್, ಧ್ರುವಂತ್, ರಘು ಹಾಗೂ ಅಶ್ವಿನಿ ಗೌಡ ಇದ್ದಾರೆ. ಇವರ ಪೈಕಿ ಧನುಷ್ ನೇರವಾಗಿ ಟಾಪ್ 6 ಗೆ ಏರಿದ್ದಾರೆ. ಉಳಿದವರೆಲ್ಲ 6 ಜನ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಮಂಗಳವಾರ ರಾತ್ರಿ ಎಲಿಮಿನೇಷನ್ ನಡೆಯಲಿದ್ದು ಬುಧವಾರ ಎಪಿಸೋಡ್ ನ ಟೆಲಿಕಾಸ್ಟ್ ಮಾಡಲಾಗುತ್ತೆ ಅಂತ ಹೇಳಿ ಚಾನೆಲ್ ನವರು ತಿಳಿಸಿದ್ದಾರೆ. ಅವರು ಯಾರು ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲೂ ಮೂಡಿದೆ. ಸದ್ಯ ವೋಟಿಂಗ್ ಲೈನ್ ಓಪನ್ ಆಗಿದ್ದು ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, ಕಾವ್ಯ, ಧ್ರುವಂತ್, ರಘು ಹಾಗೂ ಅಶ್ವಿನಿ ಗೌಡ ಹೆಸರು ಇದೆ. ಮಂಗಳವಾರ ಸಂಜೆ 6 ಗಂಟೆವರೆಗೆ ಮಾತ್ರ ವೋಟಿಂಗ್ ಲೈನ್ ಓಪನ್ ಇರುತ್ತೆ. ಈ ಮತಗಳನ್ನ ಫಿನಾಲೆಗೆ ಪರಿಗಣಿಸುವುದಿಲ್ಲ ಅಂತ ಹೇಳಿ ಚಾನೆಲ್ ನವರು ಈಗಾಗಲೇ ಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಮತವನ್ನ ಪರಿಗಣನೆಗೆ ಬರೋದು ಕೇವಲ ಮಧ್ಯವಾರದ ಎಲಿಮಿನೇಷನ್ಗೆ ಮಾತ್ರ. ಆ ಬಳಿಕ ಬುಧವಾರ ರಾತ್ರಿ ಫಿನಾಲೆ ವಾರಕ್ಕೆ ವೋಟಿಂಗ್ ಲೈನ್ ಆರಂಭ ಆಗುತ್ತೆ ಅಂತ ಹೇಳಿ ಚಾನೆಲ್ ತಿಳಿಸಿದೆ. ಈ ಫಿನಾಲೆ ಹೊತ್ತಿನಲ್ಲೇ ಬಿಗ್ ಬಾಸ್ ಮನೆಗೆ ಒಬ್ಬ ವಿಶೇಷ ಅತಿಥಿ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಮಲ್ಲಮ್ಮ. ಹೌದು, ಇವರು ಬಂದಿರುವುದು ಯಾಕೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ. ಇದರ ಜೊತೆಗೆ ಗಿಲ್ಲಿ ಜೊತೆ ಚೆನ್ನಾಗಿ ಮಾತನಾಡ್ತಿದ್ದಾರೆ ಮಲ್ಲಮ್ಮ. ಧ್ರುವಂತ್ ಅವರನ್ನ ಅಷ್ಟಾಗಿ ಮಾತಾಡ್ತಿಲ್ಲ. ಇದ್ರ ಬಗ್ಗೆ ಧ್ರುವಂತ್ ಅವರು ಸಹ ಸ್ವಲ್ಪ ಮಟ್ಟಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮಲ್ಲಮ್ಮ ಬಿಬಿಗೆ ರೀ ಎಂಟ್ರಿ ಕೊಟ್ಟಿದ್ಯಾಕೆ ಅನ್ನೋ ಬಗ್ಗೆ ಮಾಹಿತಿ ಮಾತ್ರ ಇನ್ನ ಸಿಕ್ಕಿಲ್ಲ. ಆದ್ರೆ ಅವರು ಸ್ಪರ್ಧಿಯಾಗಂತೂ ಎಂಟ್ರಿ ಕೊಟ್ಟಿಲ್ಲ. ಬದ್ಲಿಗೆ ಮನೆಯಲ್ಲಿರೋರ್ನೇ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತಾರಾ ಅದಂತೂ ಗೊತ್ತಿಲ್ಲ. ಇದ್ರ ಟ್ವಿಸ್ಟ್ ಏನು ಅನ್ನೋದನ್ನ ಮತ್ತೆ ನಾಳೆವರೆಗೂ ಕಾದಿ ನೋಡ್ಬೇಕು. ಮತ್ತಷ್ಟು ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.